ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಲಾವಾ ಬ್ಲೇಸ್ ಪ್ರೋ. ಸೊ ಈ ಒಂದು ಬಾಕ್ಸ್ ಅನ್ನ ಅನ್ಬಾಕ್ಸ್ ಮಾಡಿ ಇದರಲ್ಲಿ ಸ್ಮಾರ್ಟ್ ಫೋನ್ ನೋಡಕ್ಕೆ ಹೇಗಿದೆ ಹಾಗೂ ಇದರ ಒಂದು ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಇದನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಬಾಕ್ಸ್ ನ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಕೇಸ್, ಒಂದು ಸಿಮ್ ಎಜೆಕ್ಟಿಂಗ್ ಪಿನ್, ಒಂದು ಸರ್ವಿಸ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಮನೆಗೆ ಒಂದು ಫ್ರೀ ಸರ್ವಿಸ್ ಮಾಡ್ಕೊಡ್ತಾರಂತೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಕಲರ್ ಅಂತೂ ಸೂಪರ್ ಆಗಿದೆ. ಓಕೆ, ಇಲ್ಲಿ ಮೇನ್ ಆಗಿ ನಮಗೆ ಲುಕ್ ಆಗಿ ಕಾಣಿಸುತ್ತೆ ಈ ಒಂದು ಕ್ಯಾಮ್ರಾ ಡಿಸೈನ್ ಮತ್ತು ಬಾಡಿ. ಸೊ ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ನಮಗೆ 6.5 ಇಂಚಿನ HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಫ್ರಂಟ್ 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾವನ್ನ ನೋಡ್ಕೊಬಹುದು. ಇನ್ನು ಒಂದು ಫೋನ್ ನ ರೈಟ್ ಸೈಡ್ ನಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕೀಗಳು ಮತ್ತು ಪವರ್ ಬಟನ್ ಹಾಗೂ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ. ಬಾಟಮ್ ನಲ್ಲಿ ನೋಡೋದಾದ್ರೆ 3.5mm ನ ಆಡಿಯೋ ಜಾಕ್ ಸಪೋರ್ಟ್, ಮೈಕ್ರೋಫೋನ್ ಮತ್ತು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಹಾಗೂ ಸ್ಪೀಕರ್ ಅನ್ನ ನೋಡ್ಕೊಬಹುದು. ಲೆಫ್ಟ್ ನಲ್ಲಿ ನೋಡೋದಾದ್ರೆ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದರಲ್ಲಿ 2 ಸಿಮ್, ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕಬಹುದು. 2 ಕೂಡ 4G ಅನ್ನ ಸಪೋರ್ಟ್ ಮಾಡುತ್ತೆ. ಬ್ಯಾಕ್ ಸೈಡ್ ಅಂತ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿರುತ್ತೆ. ಹಾಗೂ ಇದರಲ್ಲಿ 6x ಝೂಮ್ ಎಲ್ಲ ಕೊಟ್ಟಿರ್ತಾರಂತೆ. ಸೊ ನಾವು ಚೆಕ್ ಮಾಡಿ ನೋಡೋಣ ಮುಂದಕ್ಕೆ. ಹಾಗೂ ಬಾಟಮ್ ನಲ್ಲಿ ನಮಗೆ ಲಾವಾನ ಬ್ರ್ಯಾಂಡಿಂಗ್ ಅನ್ನ ನೋಡ್ಕೊಬಹುದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ Android 12 ನ ಜೊತೆಗೆ ಬರ್ತಾ ಇದೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಬ್ಲೋಟ್ವೇರ್ ಅಪ್ಲಿಕೇಶನ್ ಗಳನ್ನ ಏನೋ ಜಾಸ್ತಿ ಆಗಿ ಕೊಟ್ಟಿಲ್ಲ. ಲಾವಾನ 2 ಆಪ್ ಅನ್ನ ನೋಡ್ಕೊಬಹುದು. ಅದನ್ನ ಬಿಟ್ರೆ ಗೂಗಲ್ ಆಪ್ಸ್ ಮಾತ್ರ ಇರೋದು. ಸೊ ಈ ರೀತಿ ಇರೋದ್ರಿಂದ ಒಳ್ಳೆ ಒಂದು ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ಬಾಕ್ಸ್ ನಲ್ಲಿ ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್ ಮತ್ತೆ 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ MediaTek ನ G37 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜ್ ಗೆ ಸ್ವಲ್ಪ ಕಡಿಮೆ ಆಯ್ತು ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಒಳ್ಳೆ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಸೊ ಗೇಮಿಂಗ್ ಎಲ್ಲ ಆಲ್ಮೋಸ್ಟ್ ಆಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ 5000 mAh ನ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಓಕೆ, ಒಳ್ಳೆ ಒಂದು ದೊಡ್ಡ ಬ್ಯಾಟರಿ. ಹಾಗೂ ರ್ಯಾಮ್ ಮತ್ತು ಸ್ಟೋರೇಜ್ ಅಂತ ನೋಡೋದಾದ್ರೆ 4GB ರ್ಯಾಮ್, 64GB ಸ್ಟೋರೇಜ್ ಅಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ನ ಫ್ರಂಟ್ ಅಂಡ್ ಬ್ಯಾಕ್ ಲುಕ್ ಕೂಡ ಚೆನ್ನಾಗಿದೆ. ಓಕೆ, ಇದರ ಪ್ರೈಸ್ ಅಂತ ನೋಡೋದಾದ್ರೆ 9999 ರೂಪಾಯಿಗೆ ಫ್ಲಿಪ್ಕಾರ್ಟ್ ನಲ್ಲಿ ಈಗ ಅವೈಲೇಬಲ್ ಇದೆ. ಇನ್ನು ನೆಕ್ಸ್ಟ್ ಇದರಲ್ಲಿ 100 ದಿನದ ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ವಾರಂಟಿಯನ್ನು ಕೂಡ ಕೊಡ್ತಿದ್ದಾರೆ. ಹಾಗೂ ಮನೆಗೆ ಒಂದು ಡೆಮೋ ಕೂಡ ಕೊಡ್ತಾರೆ ಈ ಒಂದು ಸ್ಮಾರ್ಟ್ ಫೋನ್ ಗೆ, ನೀವೇನಾದ್ರೂ ತಗೊಳ್ತಿದ್ದೀರಾ ಅಂದ್ರೆ. ಸೊ ಈ ರೀತಿಯಾದ ಆಫರ್ಸ್ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ, ಸೊ ನೀವಿಲ್ಲಿ ನೋಡ್ಕೊಬಹುದು. ಸೊ ಇಲ್ಲಿ ಸ್ವಲ್ಪ ಬೆಸಲ್ ಇದೆ, ಅದನ್ನ ಬಿಟ್ರೆ ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ. ಹಾಗೂ ಬ್ಯಾಕ್ ಸೈಡ್ ನಲ್ಲಿ ಡಿಸೈನ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಚೆನ್ನಾಗಿದೆ. ಒಂದು ಪ್ರೀಮಿಯಂ ಸ್ಮಾರ್ಟ್ ಫೋನ್ ನೋಡಕ್ ಹೇಗಿರುತ್ತೋ, ಅಂದ್ರೆ ಒಂದು 20,000-30,000 ಸ್ಮಾರ್ಟ್ ಫೋನ್ ನೋಡಕ್ ಹೇಗಿರುತ್ತೋ ಆ ರೀತಿಯಾದ ಒಂದು ಪ್ರೀಮಿಯಂ ಬಿಲ್ಟ್ ಕ್ವಾಲಿಟಿಯನ್ನ ಕೊಡ್ತಿದ್ದಾರೆ. ಸೊ ಇದೊಂದು ಲಾವಾ ಇಂಡಿಯನ್ ಬ್ರ್ಯಾಂಡ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ Android 12 ಅನ್ನ ಕೊಟ್ಟಿರೋದ್ರಿಂದ ಆಪರೇಟಿಂಗ್ ಎಲ್ಲ ಸ್ಮೂತ್ ಆಗಿದೆ. ಹಾಗೂ ಇದರಲ್ಲಿ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಬ್ಲೋಟ್ವೇರ್ ಅಪ್ಲಿಕೇಶನ್ ಗಳು ಇಲ್ಲ. ಸೊ ಬಿಲ್ಟ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಮ್ರಾ ಅಂತ ನೋಡೋದಾದ್ರೆ ಫ್ರಂಟ್ ಬರೀ 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿರ್ತಾರೆ. ಸೊ ನನಗೆ ಒಂದು 13 ಮೆಗಾ ಪಿಕ್ಸೆಲ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಇಫ್ ನೀವು ಮನೆ ಒಳಗೆ ತೆಗಿತೀರಾ ಅಂದ್ರೆ ನಾಯ್ಸ್ ಎಲ್ಲ ಬರುತ್ತೆ. ಇಫ್ ಒಳ್ಳೆ ಲೈಟಿಂಗ್ ಕಂಡೀಷನ್ ಅಲ್ಲಿ ನೀವು ಫೋಟೋಸ್, ಸೆಲ್ಫೀಸ್ ಎಲ್ಲ ತೆಗಿತಿದ್ದೀರಾ ಅಂದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿರ್ತಾರೆ. ಸೊ ಅದರಲ್ಲೂ ಫೋಟೋಸ್ ಎಲ್ಲ ತೆಗೆದೆ. ಸೊ ಕ್ವಾಲಿಟಿ ಒಂದ್ ಮಟ್ಟಿಗೆ ಓಕೆ ಅಂತಾನೆ ಹೇಳ್ಬೋದು. ಹಾಗೂ ಅಲ್ಲಿ ಅಲ್ಟ್ರಾ HD ಅಂತ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಫೋಟೋನ ತೆಗೆದ್ರೆ ಸೂಪರ್ ಆಗಿದೆ. ಸೊ ನನಗೆ ಅದಿಷ್ಟ ಆಯ್ತು. ಮತ್ತೆ ಝೂಮ್ 6x ಝೂಮ್ ಅಂತೆಲ್ಲ ಹಾಕಿ ದೊಡ್ಡದಾಗಿ ಹೈಲೈಟ್ ಮಾಡಿದ್ದಾರೆ. ಬಟ್ ಝೂಮ್ ಮಾಡಿದ್ರೆ ಅಷ್ಟಕ್ಕೊಂದು ಕ್ವಾಲಿಟಿಯನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಸೊ ಅದರಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಓಕೆ, 10,000 ರೂಪಾಯಿ ಒಳಗೆ ಇದೊಂದು ಬೆಸ್ಟ್ ಬಜೆಟ್ ಸ್ಮಾರ್ಟ್ ಫೋನ್ ಅಂತ ಕೇಳಿದ್ರೆ ಓಕೆ, ಒಂದ್ ಮಟ್ಟಿಗೆ ಬೆಸ್ಟ್ ಸ್ಮಾರ್ಟ್ ಫೋನ್. ನೀವು ತಗೊಳ್ಳೋದಿದ್ರೆ ತಗೋಬಹುದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಕೊಬಹುದು. ಆದ್ರೆ ಇದಕ್ಕಿಂತ ಚೆನ್ನಾಗಿರೋ ಒಂದು ಪ್ರೊಸೆಸರ್ ಇರುವ ಬೇರೆ ಚೈನೀಸ್ ಸ್ಮಾರ್ಟ್ ಫೋನ್ ಗಳು ಕೂಡ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಆದ್ರೆ ಇಫ್ ನೀವು ಇಂಡಿಯನ್ ಬ್ರ್ಯಾಂಡ್ ಸ್ಮಾರ್ಟ್ ಫೋನ್ ಅನ್ನ ತಗೊಬೇಕು ಅಂತ ಅನ್ಕೊಂಡಿದ್ರೆ ಇದನ್ನು ಕೂಡ ತಗೊಬಹುದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.